ಪರ ಹೋರಾಟಕ್ಕೆ ಧಕ್ಕೆ ಏನ್ರಿ ಹಿಂದಿ ಬೆಳೆಗಾರರು ಹೋರಾಟಕ್ಕೆ ಹಿಂದಿ ಬೆಳೆಗಾರರು ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎತ್ತಕ್ಕಾಗಿ ಹೋರಾಟ ಶ್ರೀ ಸದ್ಗುರು ರಾಮನ ಹಡಿದಾರು ದೇವರ ಶ್ರೀ ಶಾಂತೇಶ್ವರನ ಪಾದಾದೊಂದಿಗೆ ವಿಶಾಲ ಬಸನ್ನು ಹಾಗೂ ಮ್ಯಾಗಿ ನಿಂಗರಾಯ ಮುತ್ತಂದು ಪಾದಾದೊಂದಿಗೆ ನಮಸ್ಕರಿಸಿ ಯಾವ ಬಹುದಿನಗಳ ನಮ್ಮ ಸೂರ್ಯಚಂದ್ರ ಎಸ್ ಸತ್ಯನೋ ಅಷ್ಟು ನಮ್ಮ ಇಂಡಿ ತಾಲೂಕಿನ ನಮ್ಮ ನಿಂಬೆ ಹಣ್ಣಾಟ ಸತ್ಯದ ಯಾವ ಆ ನಿಂಬೆ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದರಿಂದ ನಾವು ಕಾಸರಗೋಡರು ಬಿಳಿಪಾಂಡ್ರು ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಕಾಸರಗೋಡರು ನನ್ನ ಜನನಾಯಕ ಇರ್ತಕ್ಕಂಥ ಬಿಳಿಪಾಂಡ್ರು ನಾನು ಎಸ್ ಟಿ ಪಾಟೀಲ್ ಪ್ರಗತಿಪರ ರೈತರು ಹಾಗೂ ನಮ್ಮ ಜಗನ್ನಾಥ ನಾಗನಾಥ ಬಿರಾದರಗೌಡರು ಯುವ ಮೋರ್ಚಾ ರೈತ ಮೋರ್ಚಾ ಅಧ್ಯಕ್ಷರು ನಮ್ಮ ಕಂಬಾಗಿಯವರು ಮಾನ್ಯತಾನೆ ಬಂದು ಅತ್ಯಂತ ದೊಡ್ಡ ಹೋರಾಟವನ್ನು ಮಾಡಿದರು. ಹಾಗೂ ನನ್ನ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ಕುಮಾರ್ ಅವರು, ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಬಾಳು ಮುಳಜಿಯವರು, ನಮ್ಮ ಸ್ವದೇಶಿ ಚಳವಳಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎ ಪಾಟೀಲ್ರು, ಸದಾಯಿಬ್ ನಾಟಕರು, ಇನ್ನೋರು ಮಾಜಿ ಪುರಸಭೆ ಅಧ್ಯಕ್ಷರಾದ ಯಲ್ಲೂರ ಹದರಿಯವರು, ನಮ್ಮ ಐರ್ಸನ್ ಗ್ರಾಮದ ಸಾಳೆಯವರವರು, ಹಾಗೂ ನಮ್ಮ ಜನಪ್ರಿಯ ಮಾಜಿ ಶಾಸಕರು ನಮ್ಮ ಅಣ್ಣವರಾಗಿರ್ತಕ್ಕಂಥ ರವಿಕಾಂತ್ ಪಾಟೀಲ್ ಪುತ್ರರಾಗಿರ್ತಕ್ಕಂಥ ವಿಕಾಸ್ ಪಾಟೀಲ್ ಅವರು, ನಮ್ಮದ ಒಡನಾಡಿ ಜೀವ ಕೊಟ್ಟು ಹೋರಾಟ ಮಾಡತಕ್ಕಂಥ ಸಿದ್ದೂಡಂಗ ಅವರು, ನಾಗೇಶ್ ಹೆಗಡೆ ಅವರು, ಈರಣ್ಣಗೌಡ ಚೋರಿ ಅವರು, ಹಾಗೂ ಜಿಲ್ಲಾ ಭಾಜಪ ಅಧ್ಯಕ್ಷರು, ಹಾಗೂ ಇನ್ನೋರ್ವ ನಮ್ಮ ಮುಖಂಡರಾಗಿರ್ತಕ್ಕಂಥ ಅಪ್ಪಣ್ಣ ಮಂಗಳೂರವರು, ಅನಿಲ್ ಜಮಾದಾರರು, ಹಾಗೂ ನಮ್ಮ ಯುವ ಘಟಕದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಕಾಪ್ಸೆ ಅವರು, ತಾಲೂಕಾ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರೇಗೌಡ ಪಾಟೀಲ್ ಅವರು, ಹಾಗೂ ನನ್ನ ಇನ್ನೂ ಮಿತ್ರರಾಗಿರ್ತಕ್ಕಂಥ ಮುರುಕಪ್ಪಣ್ಣವರು, ಯಲ್ಲಪ್ಪಣ್ಣವರು, ನಮ್ಮ ಸಾಸ್ಪುರ ಗ್ರಾಮದ ಬಂದಿರತಕ್ಕಂಥ ಎಲ್ಲ ರೈತರು, ಇಡೀ ಸಮಸ್ತ ಅಹಿತಾಧಿಕರು ಹಾಗೂ ವಾಲಿಯವರು ಹಾಗೂ ಶಾಸಕರನ್ನು ಬಂದಿರತಕ್ಕಂಥ ಸ್ವಾಮಿಗಳು, ಮಲ್ಲಣ್ಣ ಬೀರ್ನಾಳ್ ಅವರು, ಅನೇಕ ಹೆಸರು ಹೇಳ್ಕೊಟ್ಟು ಹೋದ್ರ ನಮ್ಮ ಸೋಮು ನಿಂಬರ್ಗಿ ಮಟ್ಟವರು, ಇನ್ನೂ ಅನೇಕ ವಿವಿಧ ಗ್ರಾಮಗಳಿಂದ ಜಗನ್ನಾಥ್ ಇಂಡಿಯವರು, ಇನ್ನೂ ಅನೇಕ ಗ್ರಾಮದಿಂದ ಬಂದಿರತಕ್ಕಂಥ ಏನೂರ, ಶಾಸ್ಪುರ ಎಲ್ಲ ಇಂಡಿ ತಾಲೂಕಿನ ಸಮಸ್ತ ಗ್ರಾಮದಿಂದ ಬಂದಿರತಕ್ಕಂಥ ಈ ತಿಂಡಿ ಬೆಳೆಗಾರರ ಎಲ್ಲ ತಿಂಡಿ ಬೆಳೆಗಾರರಿಗೆ ಈ ಹೋರಾಟಕ್ಕೆ ಬೆಂಬಲ ನೀಡಿ ಎಲ್ಲ ಕೆಲಸವನ್ನು ಬದಿಗಟ್ಟಿ ಇದು ನಮ್ದು ಏನು 5,000 ರೂಪಾಯಿ ಬೇಡಿಕೆ ಅದಲ್ಲ, 5,000 ಬೇಡಿಕೆ ಬೆಂಬಲ ಬೆಲೆ ಕೊಡಬೇಕು. ಈಗ 500 ರೇಟ್ ಅದ. ಯಾಕಪ್ಪ ಅಂತಂದ್ರ ಈ 500 ಹರ್ಲಿಕ್ಕೆ 400 ತೊಗೊಳಕತ್ತಾರ. ಪೆಟ್ರೋಲ್ ಹಾಕಿ ತಂದು ಮಾರ್ಕೆಟ್ ಕೊಡ್ಲಿಕ್ಕ 100 ರೂಪಾಯಿ ಅದ, ಕಮಿಷನ್ 100 ರೂಪಾಯಿ ಅದ, 50 ರೂಪಾಯಿ ಚೀಡಿ ಅದ. ಎಲ್ಲ ಕಟ್ಟಾಗಿ ನಮಗೆ ಬರೋದು 200 ಬರ್ಲಿಕ್ಕತ್ತದ. ಒಟ್ಟು ಲಾಸಾಗಿ ನಾವೆಲ್ಲ ಹಿಂದಿ ಬಿಡ ಕಿತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಬಂಧುಗಳೇ, ಈಗ ಮಾನ್ಯ ತಾನೇ 2013ರಲ್ಲಿ ನಿಗಮ ಅಧ್ಯಕ್ಷ ಆದಕ್ರ, ನಿಗಮ ಮಂಡಳಿ ಆದಕ್ರ ನಮ್ಮ ರೈತರು ಬಹಳಷ್ಟು ಸಂತೋಷ ಪಟ್ಟಿದ್ದೆವು. ಬಹಳಷ್ಟು ಸಂತೋಷ ಪಟ್ಟು ನಮ್ಮನ್ನು ಸಂತೋಷ ಪಟ್ಟವ್ರು ಯಾರಿಲ್ಲ. ಅದು ಬಹುದಿನಗಳ ಬೇಡಿಕೆ ಆಗಿತ್ತು. ತದನಂತರ ಈಗ ಸಾಕಷ್ಟು ಹಂಗೆ ಏನೋ ಕಾರಣಕ್ಕೂ ಬರಲಿಲ್ಲ.
ಮನೆ ತಾನೇ ನಮ್ಮ ಹಿರಿಯ ಜೀವಿಯಾಗಿರ್ತಕ್ಕಂಥ ಹಿರಿಯರು ನಮ್ಮ ದಾದಾಗೌಡ ಸಮಕಾಲೀನವರು ಇಂದಿರಾ ಗಾಂಧಿ ಜೊತೆಯಲ್ಲಿ ಕೂತು ರಾಜಕಾರಣಿ ಮಾಡತಕ್ಕಂಥ ಗೌರಿ ಅವರಿಗೆ ಕಾಕೋರಿಗೆ ನಿಗಮಾಧ್ಯಕ್ಷ ಮಾಡ್ಯಾರ. ಅದು ಮುಪ್ಪಿನ ಕಾಲಕ್ಕ ಅವರಿಗೆ ಕಾಂಗ್ರೆಸ್ ಕಪ್ಪು ಚುಕ್ಕಿ ಮಾಡಕ್ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಾಗಲ್ಲ. ಆ ಹಿರಿಯ ಜೀವಿಯವರಿಗೆ ಕಪ್ಪು ಚುಕ್ಕಿ ಹಾಕಬಾರ್ದು. ಅದಕ್ಕಾಗಿ ನಾವು ಏನ್ ಹೇಳಕತ್ತೀವಿ, ಬೆಂಬಲ ಬೆಲೆ 5,000 ಕೊಡಬೇಕು. ಕೊಡದೇ ಇದ್ರೆ ನಮ್ದು ಹೋರಾಟ ಬಹಳ ದೊಡ್ಡದ. ಇನ್ನೂ ಅನೇಕರಿಗೆ ಇದು ತಲುಪಿಲ್ಲ. ಇನ್ನೂ ಸಾಕಷ್ಟು ರಾಶಿ ರಮಣಿ ಇರೋದ್ರಿಂದ ಇನ್ನೂ ಬಹಳಷ್ಟು ನೀರಾವರಿ ಪ್ರದೇಶ ಆಗೋದ್ರಿಂದ ಎಲ್ಲ ನೀರು ಉಳಿಸೋಸ್ಕರ ಗೋಧಿ ನೀರಿಗೆ ಬಂದಿರ್ತದ, ಗಾಡಿ ನೀರಿಗೆ ಬಂದಿರ್ತದ. ಅದಕ್ಕಾಗಿ ಇನ್ನೂ ರೈತರು ಈ ಹೋರಾಟ ಅಂಬೇಗಲದ ಮುಂದೊಂದು ದಿನ ಇದು ಬೆಂಗಳೂರು ತರ ಚಳವಳಿ ಆಗುವವರೆಗೆ ನಮ್ಮ ಬೆಂಬಲ ಬೆಲೆ ಸಿಗುವವರೆಗೆ ಯಾರು ಬಿಡಂಗಿಲ್ಲ, ಬಿಡುವುದಿಲ್ಲ ಅಂತ ಹೇಳ್ತಾರೆ. ಮಕ್ಕಳೇ, ರಕ್ತ ಹೊರೆ ಏನೇ ಹೊರಿದು ಬೆಂಬಲ ಬೆಲೆ ಬಿಡಂಗಿಲ್ಲ. ಯಾಕಂತಂದ್ರೆ ಎಲ್ಲರೂ ಹೇಳ್ತಾರ ಈ ನಿಂಬೆ ನಾಡು, ಈ ನಿಂಬಿಕಾಯಿ ಜಗತ್ ಪ್ರಸಿದ್ಧ ಅಂತ ಹೇಳ್ತಾರ. ಎಲ್ಲರೂ ಮನೆ ಹಾಕಿ ತ್ಯಾಗ ಮಾಡೋದು ಎಲ್ಲ ಮಾಡೋದು. ಯಾಕೆ 500 ಮಾಡ್ಬೇಕಂತ ವಿಪರ್ಯಾಸ ಅನಿಸ್ತದೆ ನನಗ. ಏನು ದಲಾಲಿಗಳು ತಪ್ಪು, ಏನು ಸರ್ಕಾರದ ತಪ್ಪು, ಏನು ನಮ್ಮ ರೈತರಿಗೆ ಮೋಸ ಮಾಡ್ಬೇಕಂತ ಹೇಳ್ಬಿಡ್ತಾರೋ. ನಾವು ಕೇಳುವಾಗ ನಿಂಬಿಕಾಯಿ ಬಾಂಬೆದಲ್ಲಿ 15 ರೂಪಾಯಿ ಒಂದು ನಿಂಬಿಕಾಯಿ ಮಾಡ್ತಾರೆ ಅಂದ್ರೆ 15,000 ರೂಪಾಯಿ ಡಾಗ್ ಆಯ್ತು. ಒಂದು ಡಾಗ 15,000 ರೂಪಾಯಿ ತೊಗೊಂಡು 4,000 ರೂಪಾಯಿ ಹೋಗ್ತಿರ್ತಾರೆ, ನನಗೆ ಗೊತ್ತಾಗಲ್ಲ. ಇಲ್ಲೇ ಬೆಂಗಳೂರಲ್ಲಿ ಹೋರಿ 5 ರೂಪಾಯಿ ಒಂದು ನಿಂಬಿಕಾಯಿ ಅಂದ್ರೆ 5,000 ರೂಪಾಯಿ ಆಯ್ತು. ಮಂಗಳೂರು ಹೋರಿ ಅಲ್ಲಿ 6 ರೂಪಾಯಿ ಒಂದು ನಿಂಬೆ ಇದೆ, ಅದು 6,000 ರೂಪಾಯಿ ಆಗಾಯ್ತು. ಏನಿದ್ರ ಅರ್ಥ? ಯಾಕಿದ್ರ ಪರ ಸರ್ಕಾರ ಕಣ್ಣು ಮುಚ್ಚಿ ಕೂತದಲ್ಲತ್ತಿಲ್ಲ. ಈಗ ಮಾನ್ಯತಾನೆ ತೊಗರಿ ಬೆಂಬಲ ಬೆಲೆ ಮಾಡಿದ್ರಿ, ಅದು ಮಾತ್ರ ಏನೋ ಕರೆಕ್ಟ್ ಆಗಿಲ್ಲ. ಪರಿಹಾರ ಹಾಕಿದ್ರಿ, ಅದು ಸರಿಯಾಗಿ ಯಾರಿಗೆ ಮುಟ್ಟಿಲ್ಲ. ಮತ್ತು ಮೆಕ್ಕೆಜೋಳ ಬೆಂಬಲ ಬೆಲೆ ಏನು ಮಾಡಿಲ್ಲ. ತೊಗರಿ ಹಾಳಾಗ್ಯದ, ಹತ್ತಿ ಹಾಳಾಗ್ಯದ, ರೈತರ ಕಂಗಾಲಾಗಿ ಮುಗುಲ್ ನೋಡಕತ್ತಾರ. ಇದು ನಿಮ್ಗೆ ರೈತರ ಶಾಪ ಕಟ್ಟೆ ಅಂತ ಕಟ್ಟೆ ಹೇಳ್ತಾರೆ. ಮೊದಲೇ ಯಾವ ಈ ರೈತರ ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಆ ಅನ್ನ ಮಣ್ಣು ಬಾಯಾಗ ಮಣ್ಣ ರೈತರಿಗೆ ಮಣ್ಣು ಹಾಕೋ ಕೆಲಸ ಮಾಡಿದ್ರಲ್ಲ ಆ ಸರ್ಕಾರ ಯಾವತ್ತೂ ಎಂದು ಉಳಿದಷ್ಟ ಮತ್ತೊಮ್ಮೆ ಹೇಳ್ತಾರೆ. ಮೊದಲೇ ಅದಕ್ಕಾಗಿ ನಮ್ಮ ಎಲ್ಲ ಗ್ರಾಮದವರು ನಾವು 63 ಗ್ರಾಮಗಳ ತಿರುಗಾಡಿದ್ರೆ ನಮ್ಮ ಚಾ ಕುಡಿಸಿದ್ರಿ, ಚೂಡ ತಿನ್ಸಿದ್ರಿ, ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡ್ರಿ. ನಮ್ಮ ರೈತರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಗೆಲ್ಲ ಈ ಹೋರಾಟಕ್ಕೆ ಇನ್ನಷ್ಟು ಸಂಘಟಿತರಾಗಬೇಕು, ಗ್ರಾಮ ಘಟಕಗಳು ಆಗಬೇಕು. ಗ್ರಾಮ ಘಟಕ ನಿಂಬಿಕಾಯಿ ಹೋರಾಟದ ಗ್ರಾಮ ಘಟಕಗಳು ಆಗಬೇಕಂತ ನನಗೆ ದೊಡ್ಡ ಆಶೆ ಅದ. ಅದಕ್ಕೆ ನೋಡಿದ್ರು ಎಲ್ಲ ಮುರ್ಕೊಂಡು 20 ರೂಪಾಯಿ ಪಟ್ಟಿ ಕೊಟ್ಟಾರ. ಎಂತ ವಿಪರ್ಯಾಸ ಇರಬೇಕು. ಇವತ್ತು ನಾನು ಒಬ್ಬ ನಿಂಬೆ ಬೆಳೆಗಾರ ಇಷ್ಟು ನಿಂಬಿಕಾಯಿ ತಗೊಂಡು ಹೋಗಿದ್ದೆ. ಹೋದಾಗ ನಮ್ಮ ಮನುಷ್ಯ ಕೊಟ್ಟು ಕಳಿಸಿದೆ. ನಮ್ಮ ಮನುಷ್ಯ ಕೊಟ್ಟು ಕಳ್ಸಿದ್ರೆ ಒಂದು 700 ರೂಪಾಯಿ ಬರ್ತದ. 100 ರೂಪಾಯಿ ಖರ್ಚಿಗೆ ನೀವು ತೊಗೊಂಡ್ಬಿಟ್ಟು ಕಮಿಷನ್ ಬಿಟ್ಟು ಅದೊಂದು 500 ರೂಪಾಯಿ ತಂದು ಕೊಡುವಂತೆ. ಅವ ರೈತ ಬಂದ, ದೊಡ್ಡ ಮೋದಿ ತಗೊಂಡ್ರೆ ಎಲ್ಲ ಮೋದಿ ತಗೊಂಡಿರಿ ರೊಕ್ಕ ಕೊಡುವಲ್ಲ, ಎಷ್ಟು ಕೊಡ್ಬೇಕು ಹೇಳೋರು. 200 ಮುಟ್ಕೊಂಡ್ರೆ 500 100 ರೂಪಾಯಿ ಕಮಿಷನ್, ನೀವು 100 ರೂಪಾಯಿ ತಗೋಣ. ಅವ್ರು ಕೊಡೋದೇ ಬಂದ್ರೆ 70 ಕೊಟ್ಟಾರೆ ಅಂತ. 70 ಅಂದ್ರೆ 20 ತಿರುಗಿ ಕೊಡ್ಬೇಕಂತ ಕೈಲಿ ಅಂತ ಇದ್ದ ವಿಪರ್ಯಾಸ ಬರ್ತದ. ಅದಕ್ಕಾಗಿ ನಾನು ದಯಮಾಡಿ ಹೇಳ್ತೀನಿ, ರೈತರ ಬಳಿ ದೂರ ನಿಂದ್ರದು. ಮತ್ತ ನೀವು ಅವನಿಗೆ ಕಳಿಸ್ತೇವ್ರಿ, ಇವನಿಗೆ ಕಳಿಸ್ತೇವೆ, ದಯಮಾಡಿ ಮಾಡ್ಬೇಕಂದ್ರೆ ಹಾಗಾಗಿಲ್ಲ ಹೋರಾಟ. ಕೈ ಮುಗಿದ ಹೇಳ್ತೀವಿ. ಆದ್ರೆ ರೈತರು ಹೋರಾಟ ಹೆಂಗಿರ್ಬೇಕಂತಂದ್ರೆ ಆ ಸ್ವಾತಂತ್ರ್ಯ ಚಳವಳಿ ಹಾಗಾಗಿಲ್ಲ, ಹಾಗೆ ಹೋರಾಟ ಆಗ್ಬೇಕಂತ ಮನವಿ ಮಾಡ್ತಿರ್ತಾರೆ. ಅದಕ್ಕಾಗಿ ನಮ್ಮ ಎಸ್ ಟಿ ಪಾಟೀಲ್ರು ಅತ್ಯಂತ ಅನುಭವಗಳು ಅವರು ಹೇಳೋರು. ನಾವು ನಿನ್ನೆ ತಾನೇ ಹೋಗಿದ್ದೇವೆ, ವೀರಪ್ಪ ವಕಿ ಅಂತೇಳಿ ರಾಷ್ಟ್ರ ಪ್ರಸಿದ್ಧ ಪುರಸ್ಕಾರರು. ನಾನು ಹೋದೆ, ನಮ್ಮ ನಿಂಬೆ ಬೆಳೆಗಾರರು ಎಲ್ಲ ಹೇಳಿದ್ರು. ಅವರು ಹಿರಿಯರು ಕಣ್ಣ ನೀರು ಹಾಕೋದ್ರಿಂದ ಸಂದಿಗ್ಧ ಪರಿಸ್ಥಿತಿ 1700 ಗಿಡ ಅವ್ರಿಗೆ ಜಿಲ್ಲಾ 100 ಬರ್ತಾವ. ಅದಕ್ಕೆ ಚೆಲ್ಲಬೇಕು, ಏನು ಮಾಡಬೇಕು. ಮನೆಯಾಗ 7 ಮಂದಿ ಅಣ್ತಂದಿದ್ದೆವು, 50 ಮಂದಿ ನಾನು ಸಸ್ಯಾರ ಅವರೇ ಆಯ್ತಾರ ಮಾಡ್ತಾರ. ಇನ್ನೇನು ಪುಕಾಟ್ ಕೊಟ್ಟು ನಾವು ಜಿಮ್ ಮಾಡ್ತೇವೆ, ರೊಕ್ಕ ಕೊಟ್ಟು ಹಾಗೆ ನನಗೆ ಜಿಮ್ ಮಾಡ್ದಂಗೆ ನೋಡಿದ್ರಿ. ಪುಕಾಟ್ ರೊಕ್ಕ ಕೊಟ್ಟು ಅವ್ರಿಗೆ ದಲಾಲಿ ಕೊಡಾಕತ್ತೀವಿ ಅಂತ ಹೇಳಿದ್ರು. ನನಗೆ ಭಾಳ ನೋವಾಯ್ತು ಬಂಧುಗಳೇ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಯಾವುದೇ ಪಕ್ಷ ಗೀಕ್ಷ ಏನು ಅದಕ್ಕೆ ಹೋಗ್ಬೇಕು. ದಯಮಾಡಿ ಇವತ್ತು ದೇವೇಗೌಡರು ಚಾನಲ್ ಮಾಡಿದ್ರು, ಇವತ್ತು ನಾವೆಲ್ಲ ಒಂದು ಅನ್ನ ಕಂಡೆವು. ಇವತ್ತು ಕೋಟಿ ಕೋಟಿ ನಮಸ್ಕಾರಗಳು ಹೇಳ್ಬೇಕಾಗ್ತದೆ. ಯಾವ್ಯಾವ ಸರ್ಕಾರ ಬಂದ ರೈತರ ಪರವಾಗಿ
ಇಂಥ ಸ್ವಲ್ಪ ಕೆಲಸ ಮಾಡಿದ್ರ ಆ ಸರ್ಕಾರಕ್ಕೆ ಕೀರ್ತಿ ಉಳಿತದ, ಹೆಸರು ಉಳಿತದ. ರಾಮಕೃಷ್ಣ ಹೆಗಡೆ ಅವರು ಬಂದರು, ಅವಾಗ ಕರೆಂಟ್ ಮಾಡಿದ್ರು. ದೇವೇಗೌಡರು ಬಂದರು, ನೀರು ಮಾಡಿದ್ರು. ಬಿಜೆಪಿ ಅವರು ಬಂದರು, ನಾವು ಪಿಡಿ ಪಾತ್ರ ನಾವು ಹೋರಾಟ ಮಾಡೋದು ತಿಳ್ಕೊಂಡಿಗೆ ಗ್ರ್ಯಾಂಡ್ ಕೆರೆಯಲ್ಲಿ ನೀರು ಇಲ್ಲಿಗೆ ತಂದುಬಿಟ್ರು. ಕುಮಾರಸ್ವಾಮಿ ಅವರು 200 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ರು. ಈಗ ಬಂದಾಗ ಎಲ್ಲಿ ಒಂದನೇ ಕಲ್ಲಿನ ಪೂಜೆ ಅದು ಎಲ್ಲೇನೋ ಒಂದು ಕೆಲಸ ಆಯ್ತು, ಸರ್ಕಾರ ನಿಷ್ಕ್ರಿಯ ಹೊಂಟದ. ಸರ್ಕಾರ ಬಳಿ ತಾಕತ್ ಉಳಿದಿಲ್ಲ, ಯಾರಿಗೆ ಏನು ಮಾಡಕ್ ತಯಾರಿಲ್ಲ. ಒಬ್ಬನೇ ಒಬ್ಬ ನೇಷನ್ ಕಾರ್ಡ್ ಹಾರ್ಟ್ ಆಗ್ಯಂತ ಬಡು ಹೋದ ಸಾವಿರಾರು ಮಂದಿ ಆಪರೇಷನ್ ಮಾಡಿಸಿದ್ರು ನಾವು ಅಂತ ಎಲ್ಲರೂ ಲೀಡರ್ಗಳು. ನೀವು ಬಹಳಷ್ಟು ರೈತರ ಮಕ್ಕಳಿಗೆ ನೀವು ಒಯ್ತೀರಿ, ಅಲ್ಲಿ ಕಾರ್ಡ್ ಹೋಗಲ್ಲ ಕಟ್ಟದಾಗ ಹೋಗಲ್ಲ ಹೋಗ್ತಾರ ನಾರಾಯಣ ಹೃದಯದಾಗ. ಅದ್ರಾಗ ಏನಲ್ಲಿ ಅದು ಅಕ್ಕೆ ಎಲ್ಲ ಕೂಡ ಇಲ್ಲ, ನಿಮ್ಗೆ ಆಪರೇಷನ್ ಮಾಡಲ್ಲ ಅಂತ ಹೇಳ್ತಾರ. ಇಲ್ಲೇನು ಹೊಲ ಮಾಡಬೇಕು, ಮನಿ ಮಾಡಬೇಕು, ಸಾಯ್ಬೇಕು, ಇರಬೇಕು. ಕನಿಷ್ಠ ವಿದ್ಯುತ್ ಕೊಡ್ರಿ, ಸಿ ನೋಡ್ರಿ, 18,000 ರೂಪಾಯಿ ಲಂಚ ತೊಗೊಳಕತ್ತಾರ. ಅವಾಗ ಪುಕಾಟ್ ಕೊಡ್ಬೇಕಾಗಿತ್ತು, ಎಲ್ಲ ಪುಕಾಟ್ ಕೊಡ್ಲಕತ್ತಿದ್ರು. ಈಗ ಮತ್ತೆ ಎಲ್ಲ ಪುಕಾಟ್ ಮಾಡಿದ್ರೆ ಮತ್ತೆ ಅಲ್ಲಿ ರೊಕ್ಕ ಹಿಡಿಲಾರ ಏನ್ ಮಾಡ್ಯಾರು. ಅದಕ್ಕಾಗಿ ನಾವು ಎಲ್ಲಿ ತಪ್ಪಲ್ಕತ್ತಿದೀವಲ್ಲ ಅಂತಂದ್ರೆ ರೈತರು ನೋಡ್ ದಯಮಾಡಿ ಬಹಳಷ್ಟು ಅನುಭವಿಗಳಿದ್ರಿ, ಹಿರಿಯರಿದ್ರಿ ರೈತರು. ಇಲ್ಲ ನಮ್ಮ ರಾಜು ಅವರು ಒಂದರ ಶಾಸ್ತ್ರದವರು ಅತ್ಯಂತ ನನ್ನ ಮಿತ್ರರು. ನನಗೆ ಹೆಮ್ಮೆ ಅನಿಸ್ತದ. ನಾವು 1 ರೂಪಾಯಿನೂ ಖರ್ಚು ಮಾಡೋದು ಯಾವುದೇ ಹೋರಾಟಕ್ಕೆ, ಅದು ನಿಮ್ಮ ಕೊನೆಯಾಗಿ ದಯಮಾಡಿ ಕೈ ಮುಗಿದು ಕೇಳ್ಕೊತ ಹೇಳ್ತೀನಿ. ಮೊನ್ನೆ ತಾನೇ ಸಾಮಾನ್ಯ ಗ್ರಾಮದವರೆಲ್ಲ ಬಂದಿರು ಗೌಡ್ರ, ನೀವು 1 ಲಕ್ಷ ರೂಪಾಯಿ ಹೋರಾಟಕ್ಕೆ ಕೊಡ್ತೀನಿ ಅಂದ್ರಿಲ್ರಿ, 1 ರೂಪಾಯಿ ಕೊಡ್ಬೇಡ್ರಿ ನಾವು ಹೋರಾಟಕ್ಕೆ ಬರ್ರಿ, ಕೈ ಮುಗಿತೀನಿ ಯಾರ್ರಿ. ಅಲ್ಲಿ ಅನ್ನ ಪ್ರಸಾದ ಇಟ್ಕೊಂಡಿದ್ದೆವು, ಎಲ್ಲಿ ಶಾಂತೇಶ್ವರ ದೇವಸ್ಥಾನ. ಸಂಘಟಿತವಾಗಿ ನೀವು ಬರ್ರಿ, ಎಲ್ಲ ಊರವ್ರಿಗೆ ಮನಿ 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 ಹೋಗಿ ಬ್ಯಾಲೆಟ್ ಪೇಪರ್ ಕೊಟ್ಟಾಗ ಮನಿ ಕೊಟ್ಟು ಕಾಲಿದ್ದೆವು. ನಾನು ನೇರ ಕೇಳಪ್ಪ, ಅದಕ್ಕೆ ಯಾಕಂದ್ರೆ ನಾನೊಬ್ಬ ರೈತರ ಮಗ, ನಾವೊಬ್ಬ ದೊಡ್ಡ ರೈತರು. ಎಂಥ ಪರಿಸ್ಥಿತಿ ಬಂದದಂದ್ರೆ ನಾವೆಲ್ಲ ರೈತಕ್ಕೆ ಬಿಟ್ಟು ಕೆಸಿದ್ರೆ ಯಾವ್ದಾರ ಕಂಪ್ನಿ ಒಳಗೆ ದುಡ್ಡಿಗೆ ಹೋಗೋ ಪರಿಸ್ಥಿತಿ ಬರ್ತದ ಮುಂದಿನ ದಿನಮಾನದಾಗ. ಅದಕ್ಕಾಗಿ ಈ ಹೋರಾಟ ಇಲ್ಲಿಗೆ ನಿಂದಿರಬಾರ್ದು. ಮುಂದಿನ ದಿನಮಾನದಾಗ ಇದು ಬೇಡಿಕೆ ಇರ್ತೇವೆ. ಸರ್ಕಾರ ಮಾಡಲಿಲ್ಲ ಅಂದ್ರೆ ಇಂಡಿ ತಾಲೂಕಿನಾಗ ಅಲ್ಲಿ ಅಮಾರ ಹೋಟೆಲ್ನಿಂದ ಇಲ್ಲಿ ತನ ಮಂದಿ ಇರಬೇಕಂತ ಕಳ್ಕಳಿ ಮನವಿ ಬೆಳ್ಕೊತೀನಿ ಬಂಧುಗಳೇ. ಅದಕ್ಕಾಗಿ ಇನ್ನು ಈ ಬೆಂಬಲಕ್ಕ ಎಲ್ಲ ಪರೋಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಂಘಟನೆಗಳು, ವಿವಿಧ ಸಂಘಟನೆಗಳು ಬಹಳ ಬೆಂಬಲ ಕೊಟ್ಟವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸರ್ ಈಗ